ಓಂ ಶಾಂತಿ. ಮುರಳಿಯ ದಿನಾಂಕ 26/7/2022। मीठे बच्चे, डबल सिरताज बनने के लिए डबल हिंसा छोड़नी है। अननोन वॉरियर्स बन माया दुश्मन पर जीत पानी है। ಮಧುರ ಮಕ್ಕಳೇ, ಡಬಲ್ ಕಿರೀಟಧಾರಿಯಾಗಿ ಡಬಲ್ ಹಿಂಸೆಯನ್ನು ಬಿಡಬೇಕು. ಗುಪ್ತ ಸೈನಿಕರಾಗಿ ಮಾಯೆ ಶತ್ರುವಿನ ಮೇಲೆ ಜಯ ಗಳಿಸಬೇಕು. ಪ್ರಶ್ನೆ: छोटा मुख और बड़ी बात, यह कहावत किसके लिए और क्यों प्रसिद्ध है? ಚಿಕ್ಕ ಮುಖ ದೊಡ್ಡ ಮಾತು ಎಂಬ ಹೇಳಿಕೆ ಯಾರಿಗಾಗಿ ಪ್ರಸಿದ್ಧಿಯಾಗಿದೆ? उत्तर: यह कहावत परमात्मा के लिए है। कैसे वह साधारण तन में बैठकर इस छोटे मुख से तुम्हें बड़ी बड़ी बातें सुनाते हैं। गरीब निवाज बाप तुम्हें गरीब से साहूकार बना देते हैं। तुम बच्चे भी कहते हो हम जबरदस्त ವಾರಿಯರ್ಸ್ है। ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಎಂಬ ಹೇಳಿಕೆ ಪರಮಾತ್ಮನಿಗೆ ಅನ್ವಯಿಸ್ತದೆ. ಏಕೆಂದರೆ ಪರಮಾತ್ಮ ಈ ಸಾಧಾರಣ ದೇಹದಲ್ಲಿ ಬಂದು ಇವರ ಬಾಯಿಂದ ಜ್ಞಾನದ ದೊಡ್ಡ ದೊಡ್ಡ ವಿಷಯಗಳನ್ನು ತಿಳಿಸ್ತಾರೆ. ತಂದೆ ಬಡವರ ಬಂಧು ಆಗಿದ್ದಾರೆ. ಬಡವರನ್ನು ಸಾಹುಕಾರ ಮಾಡ್ತಾರೆ. ನೀವು ಮಕ್ಕಳು ಸಹ ಹೇಳ್ತೀರಿ, ನಾವು ಜಬರ್ದಸ್ತ್ ಸೈನಿಕರಾಗಿದ್ದೇವೆ. ಯಾರಿಗೂ ಕಾಣ್ತಿಲ್ಲ ನಮ್ಮ ಯುದ್ಧ, ಆದರೆ ನಾವು ಬಹಳ ಶಕ್ತಿಶಾಲಿ ಸೈನಿಕರಾಗಿದ್ದೇವೆ. रावण पर जीत पाकर सारे विश्व पर स्वर्ग की स्थापना कर रहे हैं। तो यह भी जैसे छोटा मुख बड़ी बात हुई। ರಾವಣನ ಮೇಲೆ ವಿಜಯ ಪಡೆದು ನಾವು ವಿಶ್ವವನ್ನೇ ಸ್ವರ್ಗ ಮಾಡ್ತಿದ್ದೀವಿ ಎಂಬ ಮಾತು ನೀವು ಮಕ್ಕಳು ಜಗತ್ತಿಗೆ ಹೇಳ್ತೀರಿ. ಇದು ಸಹ ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಗಿದೆ. मनुष्य इन बातों को सुनकर हंसते समझ नहीं सकते। तुम्हारी जैसी बातें करना किसको आएगा भी नहीं। ಮನುಷ್ಯರು ನಿಮ್ಮ ಮಾತುಗಳನ್ನು ಕೇಳಿ ನಗ್ತಾರೆ. ಅವರಿಗೆ ಏನೂ ಅರ್ಥ ಆಗೋದಿಲ್ಲ. ನಿಮ್ಮ ಥರ ಮಾತನಾಡಲಿಕ್ಕೆ ಯಾರಿಗೂ ಬರೋದಿಲ್ಲ. ಗೀತ್. ಆಖಿರ್ ವಹ ದಿನ್ ಆಯಾ ಆಜ್, ಕೊನೆಗೂ ಆ ದಿನ ಬಂದಿದೆ. ಓಂ ಶಾಂತಿ. बच्चों ने गीत सुना, अर्थ भी समझा, निश्चय भी बैठा कि जिसे पतित पावन कहा जाता है वह बाबा आया हुआ है। पतित पावन के साथ गरीब निवाज अक्षर भी आ जाता है. ಕೊನೆಗೂ ಆ ದಿನ ಬಂದಿದೆ ಎಂಬ ಹಾಡಿನ ಅರ್ಥ ಮಕ್ಕಳಿಗೆ ತಿಳಿದಿದೆ. ನಿಶ್ಚಯನೂ ಆಗಿದೆ. ಪತಿತ ಪಾವನ ತಂದೆ, ಬಡವರ ಬಂಧು ಆಗಿರುವಂಥ ತಂದೆ ಈಗ ಈ ಸೃಷ್ಟಿಗೆ ಬಂದಿದ್ದಾರೆ. इस समय सारी दुनिया नर्क है, गरीब भी है, सारी सृष्टि ही गरीब है. ಈ ಸಮಯದಲ್ಲಿ ಇಡೀ ಜಗತ್ತೇ ನರ್ಕ ಆಗಿದೆ. ಎಲ್ಲರೂ ಬಡವರಾಗಿದ್ದಾರೆ. ऐसा मत समझो रशिया अमेरिका साहूकार है, नहीं. जानते हैं इन्हों के पास जो कुछ थोड़ा है
वह स्वर्ग की भेंट में कुछ भी नहीं. ರಷ್ಯಾ ಅಮೇರಿಕಾದವರು ಬಹಳ ಶ್ರೀಮಂತರಿದ್ದಾರೆ ಅಂತ ತಿಳ್ಕೋಬೇಡಿ. ನಿಮ್ಮ ಸ್ವರ್ಗದ ವೈಭವದ ಮುಂದೆ ಅವರ ಹತ್ತಿರ ಇರುವ ವೈಭವ, ಹಣ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. वह स्वर्ग की भेंट में कुछ नहीं, भल सभी साधन वैभव इकट्ठा किया जाए तो भी स्वर्ग की भेंट में कुछ नहीं. ಅವರ ಹತ್ತಿರ ಇರುವ ಎಲ್ಲ ಸಾಧನಗಳನ್ನು, ಧನ ದೌಲತವನ್ನು, ವೈಭವವನ್ನು ಒಟ್ಟಿಗೆ ಸೇರಿಸಿದ್ರೂ ನಿಮ್ಮ ಸ್ವರ್ಗದ ಮುಂದೆ ಅದು ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. लिखते हैं चाइना इतना मिलियन पाउंड सोना खरीद सकते, ऐसे तो अमेरिका भी बहुत साहूकार है. परंतु बच्चे जानते हो, हमारी राजधानी स्वराज्य जो स्थापन हो रहा है, उनके आगे यह कुछ भी नहीं है. इतना सब होते भी गरीब है. स्वर्ग की भेंट में यह सारी विश्व ही ಗರೀಬ್. ಹೇಳ್ತಾರೆ, ಚೀನಾ ದೇಶದವರು ಇಷ್ಟೊಂದು ಬಂಗಾರವನ್ನು ಖರೀದಿ ಮಾಡಬಹುದು, ಸಾಕಷ್ಟು ಬಂಗಾರವನ್ನು ತಮ್ಮ ಹತ್ತಿರ ಇಟ್ಕೊಂಡಿದ್ದಾರೆ ಅಂತ. ಹಾಗೆ ನೋಡಿದರೆ ಅಮೇರಿಕಾ ದೇಶನೂ ಬಹಳ ಶ್ರೀಮಂತ ದೇಶ ಆಗಿದೆ. ಆದರೆ ನೀವು ಸ್ಥಾಪನೆ ಮಾಡ್ತಿರುವಂತಹ ನಿಮ್ಮ ಸ್ವರಾಜ್ಯ ಅಥವಾ ರಾಜಧಾನಿಯ ಮುಂದೆ ಅದರ ಬೆಲೆ ಏನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಈ ಸಮಯದಲ್ಲಿ ಇಡೀ ಜಗತ್ತೇ ಬಡ ಜಗತ್ತು ಆಗಿದೆ. ಎಲ್ಲರೂ ಬಡವರಾಗಿದ್ದಾರೆ. ಇಸ್ ಬಾಪ್ ಕಾ ನಾಮ ಹೈ ಗರೀಬ್ ನಿವಾಸ್. भारत ही स्वर्ग में कितना धनवान था, भेंट की जाती है, अभी तो क्या हालात है. ಪರಮಾತ್ಮನ ಹೆಸರೇ ಆಗಿದೆ ಬಡವರ ಬಂಧು ಅಂತ. ಭಾರತ ಮೊದಲು ಎಷ್ಟು ಶ್ರೀಮಂತ ದೇಶ ಆಗಿತ್ತು. ಅದನ್ನು ಮಾಡಿದವರು ಆ ಪರಮಾತ್ಮನೇ ಆಗಿತ್ತು. ಆದರೆ ಇವತ್ತು ನೋಡಿ ಭಾರತದ ದಶೆ ಏನಾಗಿದೆ ಅಂತ. ಹಮ್ ಕಿತನಾ ಸಾಹುಕಾರ್ ಥೆ, ಹಮ್ ಮಹಾರಾಜ ಮಹಾರಾಣಿ ಥೆ. ಭಕ್ತಿ ಮಾರ್ಗ में हमारे कितने आलीशान मंदिर बनाते, तो बाप गरीब निवाज तुमको स्वर्ग का वर्षा देने आए हैं. ಶಿವಬಾಬಾ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡೋದಕ್ಕಾಗಿ ಬಂದಿದ್ದಾರೆ. ಆ ಸ್ವರ್ಗದಲ್ಲಿ ನೀವೇ ಮಹಾರಾಜ ಮಹಾರಾಣಿ ಆಗಿರ್ತೀರಿ. ದೊಡ್ಡ ದೊಡ್ಡ ಅರಮನೆಗಳಲ್ಲಿ, ಬಂಗಾರದ ಅರಮನೆಗಳಲ್ಲಿ ವಾಸ ಮಾಡ್ತೀರಿ. ಆದ್ದರಿಂದ ಭಕ್ತಿ ಮಾರ್ಗದವರು ಸಹ ನಿಮಗಾಗಿ ಎಂಥ ದೊಡ್ಡ ದೊಡ್ಡ ಮಂದಿರಗಳನ್ನು ಕಟ್ಟಿಸ್ತಾರೆ. स्वर्ग तो सुख का भंडार है, कोई इस दुख की दुनिया को बदलने वाला भी है ना. कैसे बदलते हैं वह तुम जानते हो. ಸ್ವರ್ಗ ಅಂದರೆ ಸುಖದ ಭಂಡಾರ ಆಗಿತ್ತು. ನರಕ ದುಃಖದ ಭಂಡಾರ ಆಗಿದೆ, ದುಃಖಧಾಮ ಆಗಿದೆ. ಈ ದುಃಖಧಾಮವನ್ನು ಪರಿವರ್ತನೆ ಮಾಡೋನು ಒಬ್ಬನಿರಬೇಕಲ್ವಾ. ಅವನೇ ಬಡವರ ಬಂಧು ಶಿವಬಾಬಾ ಆಗಿದ್ದಾರೆ. ಹೇಗೆ ಬಂದು ದುಃಖಧಾಮವನ್ನು ಸುಖಧಾಮ ಮಾಡ್ತಾರೆ ಅಂತ ನೀವೇ ತಿಳ್ಕೊಂಡಿದ್ದೀರಿ. कोई झगड़ा लड़ाई की बात नहीं, गीता में कृष्ण का नाम दे दिया. दुनिया को पलटने वाला कृष्ण तो हो नहीं सकता. ನೀವು ಯುದ್ಧ ಮಾಡಿ ಜಗಳ ಮಾಡಿ ನಿಮ್ಮ ರಾಜ್ಯ ತಗೊಳ್ಳೋದಿಲ್ಲ. ನಿಮ್ಮ ಯುದ್ಧ ಗುಪ್ತವಾಗಿದೆ. ನೀವು ಪುರುಷಾರ್ಥ ಮಾಡಿ ನಿಮ್ಮ ರಾಜ್ಯವನ್ನು ಪಡ್ಕೊಳ್ತೀರಿ. ಆದರೆ ಭಗವದ್ಗೀತೆಯಲ್ಲಿ ರಾಜಯೋಗ ಕಲಿಸಿದವನ ಹೆಸರು ಬದಲಾಯಿಸಿ ಬಿಟ್ಟಿದ್ದಾರೆ. ಪರಮಾತ್ಮನ ಬದಲಾಗಿ ಕೃಷ್ಣನ ಹೆಸರನ್ನು ಸೇರಿಸಿದ್ದಾರೆ. ಕೃಷ್ಣ ತೋ दुनिया को पलटने वाला है नहीं, दुनिया को पलटाने वाला गॉड है. ಆದರೆ ಕೃಷ್ಣ
ಜಗತ್ತಿನ ಪರಿವರ್ತನೆ ಮಾಡೋದಿಲ್ಲ. ಜಗತ್ತಿನ ಪರಿವರ್ತನೆ ಮಾಡುವವನು ಪರಮಾತ್ಮ ಆಗಿದ್ದಾನೆ. ದೇಖೋ ಹಮೇ ಕ್ಯಾ ಸೆ ಕ್ಯಾ ಬನಾ ರಹೆ. ನೋಡಿ, ಆ ತಂದೆ ಬಂದು ನಮ್ಮನ್ನು ಏನಿದ್ದವರನ್ನು ಏನನ್ನಾಗಿ ಮಾಡ್ತಾ ಇದ್ದಾರೆ. ಮಹಾರಾಜ ಮಹಾರಾಣಿ ವಿಶ್ವಕ್ಕೆ ಹಮ್ ಬಂತೆ, ನಾಮ್ ಹಿ ಹೇ ಗೋಲ್ಡನ್ ಏಜ್ ಸೋನೆ ಕಿ ದುನಿಯಾ. ನರ್ಕದಲ್ಲಿ ಇದ್ದವರನ್ನು ಸ್ವರ್ಗದ ಮಹಾರಾಜ ಮಹಾರಾಣಿಯನ್ನಾಗಿ ಮಾಡ್ತಾ ಇದ್ದಾರೆ. ಆ ಸ್ವರ್ಗಕ್ಕೆ ಚಿನ್ನದ ಪ್ರಪಂಚ ಅಥವಾ ಗೋಲ್ಡನ್ ಏಜ್ ಅಂತ ಹೇಳಲಾಗ್ತದೆ. ದ್ವಾರಿಕಾ ಕೋ ಭಿ ಸೋನೆ ಕಿ ಕಹತೆ. द्वारिका माना सारा शहर सोने का, इतना अथाह धन होगा. बच्चों ने साक्षात्कार भी किया है. ದ್ವಾರಿಕಾ ನಗರ ಅಂದರೆ ಚಿನ್ನದ ನಗರ ಆಗಿತ್ತು ಅಂತ ಬರೆದಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ರಾಜಧಾನಿಗೆ ದ್ವಾರಿಕಾ ಅಂತ ಹೇಳ್ತಾರೆ. ಬಾಬಾ ಹೇಳ್ತಾರೆ, ಆ ಸತ್ಯಯುಗದಲ್ಲಿ ಕೃಷ್ಣನ ರಾಜ್ಯದಲ್ಲಿ ಅಪಾರ ಸಂಪತ್ತು ಇರ್ತದೆ. ಒಬ್ಬೊಬ್ಬರ ಮನೆಯೂ ಸಹ ಬಂಗಾರದ ಮನೆ ಆಗಿರ್ತದೆ. ಅದರ ಸಾಕ್ಷಾತ್ಕಾರ ಅನೇಕ ಮಕ್ಕಳು ನೋಡಿದ್ದೀರಿ. ಆಗೆ ಜಾಯೆಂಗೆ तो घड़ी घड़ी फिर साक्षात्कार होंगे. अपने देश के नज़दीक आते हैं तो दिल में आता है कि हम अभी जाकर पहुँचेंगे. ಮುಂದೆಯೂ ಸಹ ಎಷ್ಟೆಷ್ಟು ನೀವು ಸ್ವರ್ಗಕ್ಕೆ ಹತ್ತಿರ ತಲುಪ್ತೀರಿ ಅಷ್ಟೇ ನಿಮಗೂ ಅನೇಕ ರೀತಿಯ ಸಾಕ್ಷಾತ್ಕಾರಗಳು ಕಾಣಿಸ್ತವೆ. ತುಮ್ ಜಾನ್ತೆ ಹೋ ಯಾ ಲಡಾಯಿ ಭಿ ಜರೂರ್ ಲಗೆ. ಹೇಗೆ ಊರಿನ ಹತ್ತಿರ ಬಂದಾಗ ಊರಿನ ಗಿಡ ಮರಗಳು ಕಾಣಿಸ್ತವೆ, ಗೊತ್ತಾಗ್ತದೆ ನಾವು ನಮ್ಮ ಊರಿಗೆ ಸಮೀಪ ಬಂದಿದ್ದೇವೆ. ಹಾಗೆಯೇ ಸ್ವರ್ಗಕ್ಕೆ ಸಮೀಪ ತಲುಪಿದಾಗ ನಿಮಗೂ ಅನೇಕ ರೀತಿಯ ಸಾಕ್ಷಾತ್ಕಾರಗಳು ಆಗ್ತವೆ. ಕೊನೆಗೆ ಯುದ್ಧನೂ ನಡಿಬೇಕಾಗಿದೆ. ಜೈಸೆ ದೇಖೋ ದೆಹಲಿ ಪುರಾನಿ ಥಿ ಅಬ್ ನೈ ಬನಾಯಿ, ಯಹ ಸಾರಿ ದುನಿಯಾ ಕಬ್ರಿಸ್ತಾನ್ ಹೈ ಫಿರ್ ಪರಿಸ್ತಾನ್ ಬನನಾ ಹೈ. ಹೇಗೆ ಹಳೆ ದೆಹಲಿ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಹೊಸ ದೆಹಲಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗೆಯೇ ಈ ಕಬ್ರಿಸ್ತಾನ ಆಗಿರುವಂಥ ಪ್ರಪಂಚವನ್ನು ವಿನಾಶ ಮಾಡಿಸಿ ಪರಿವರ್ತನೆ ಮಾಡಿ ಇದೇ ಜಗತ್ತಿನಲ್ಲಿ ಪುನಃ ಪರಿಸ್ಥಾನದ ಸ್ಥಾಪನೆ ಮಾಡ್ತಾರೆ. ತಂದೆಯ ಜೊತೆಗೆ ನೀವು ಮಕ್ಕಳು ಸಹ ಸಹಾಯಕರಾಗಿ ಸ್ವರ್ಗದ ಸ್ಥಾಪನೆ ಮಾಡ್ತೀರಿ. ಬಾಪ್ ಸೆ ಸ್ವರ್ಗ ಕಿ ಬಾದಶಾಹಿ ತುಮಕೋ ಮಿಲ್ತಿ, ಆಖಿರ್ ವಹ ದಿನ್ ಆ ಜಾಯ. ಭಾರತೀಯರಿಗಾಗಿ ಪುನಃ ಸ್ವರ್ಗ ಸ್ಥಾಪನೆಯ ದಿನ ಈಗ ಬಂದಿದೆ. ಪರಮಾತ್ಮ ಬಂದಿದ್ದಾನೆ. ಪರಮಾತ್ಮನಿಂದ ಸ್ವರ್ಗದ ಆಸ್ತಿ ಪಡೆಯುವ ದಿನ ಬಂದಿದೆ. ಗಾಂಧೀಜಿ ಭಿ ಕಹತೆ ಥೆ ರಾಮ ರಾಜ್ಯ ಹೋ, तो समझाना चाहिए जरूर रावण राज्य है, इसलिए राम राज्य चाहते थे. ಗಾಂಧೀಜಿಯವರು ಸಹ ಭಾರತದಲ್ಲಿ ರಾಮರಾಜ್ಯ ಬರಲಿ ಅಂತ ಬಯಸ್ತಿದ್ರು. ಅಂದ ಮೇಲೆ ಈಗಿರುವ ರಾಜ್ಯ ರಾಮರಾಜ್ಯ ಅಲ್ಲ ಅಂತ ಗೊತ್ತಾಗ್ತಿತ್ತು. ಜರೂರ್ ನರ್ಕ ಮೇ ಥಾ ತಬ್ ತೋ ಸ್ವರ್ಗ ಮೇ ಗಯೆ, ಇಸ್ಲಿಯೇ ಕಹತೆ ಫಲಾನಾ ಸ್ವರ್ಗ ಪಧಾರ. ಗಾಂಧೀಜಿಯವರಾಗಲಿ ಎಲ್ಲ ಮನುಷ್ಯರೂ ಆಗಲಿ ಯಾರೆಲ್ಲರೂ ದೇಹ ಬಿಟ್ಟು ಹೋಗ್ತಾರೆ ಅವರ ಸಲುವಾಗಿ ಹೇಳಲಾಗ್ತದೆ ಸ್ವರ್ಗಕ್ಕೆ ಹೋದರು ಅಂತ. ಅಂದರೆ ಇದ್ದವರು ನರ್ಕದಲ್ಲಿ ಇದ್ದಾರೆ ಅಂತ ಅರ್ಥ ಆಗ್ತದೆ. ಸ್ವರ್ಗ ಮೇ ಯಹ ಅಕ್ಷರ್ ನಹಿ ಕಹಿ. ಸ್ವರ್ಗದಲ್ಲಿ ದೇಹ ಬಿಟ್ಟಾಗ ಯಾರು ಸ್ವರ್ಗಕ್ಕೆ ಹೋದರು ಸ್ವರ್ಗವಾಸಿಯಾದರು ಅಂತ ಹೇಳೋದಿಲ್ಲ. ಯಹಾ ಜೈಸೆ ಸ್ವರ್ಗ ಕೋ ಯಾದ್ ಕರ್ನಾ ಹೇ ವೈಸೆ ಬಾಪ ಕೋ ಯಾದ್ ಕರ್ನಾ ಹೇ. ಇಲ್ಲಿ ಮಾತ್ರ ನೀವು ಸ್ವರ್ಗದ ನೆನಪು ಮಾಡ್ತೀರಿ, ತಂದೆಯ ನೆನಪು ಮಾಡ್ತೀರಿ. ಸ್ವರ್ಗದ ದೇವತೆಗಳು ತಂದೆಯ ನೆನಪು ಮಾಡೋದಿಲ್ಲ, ನರ್ಕದ ನೆನಪು
ಮಾಡೋದಿಲ್ಲ. गॉड फादर हेवन स्थापन करते। देखो तुम कितने साधारण रीति से बैठे हो, ड्रामा के राज को भी जानते हो. ಬಾಬಾ ಹೇಳ್ತಾರೆ, ನೀವೆಷ್ಟು ಸಾಧಾರಣವಾಗಿ ಕುಳಿತಿದ್ದೀರಿ. ನಾಟಕದ ಅನುಸಾರವಾಗಿ ಯಾವ ಸೀನ್ ದೃಶ್ಯ ಈಗ ನಡೀತಾ ಇದೆ ಅದು ಮತ್ತೆ 5000 ವರ್ಷಕ್ಕೊಮ್ಮೆ ರಿಪೀಟ್ ಆಗ್ತದೆ. जो सीन जिस समय चलती फिर बाद में रिपीट होती है 5000 वर्ष के बाद. क्राइस्ट को क्रॉस पर चढ़ाया, पास्ट हो गया. ಈ ಕಲ್ಪದಲ್ಲಿ ಕ್ರಿಸ್ತನಿಗೆ ಶಿಲುಬೆಗೆ ಏರಿಸಿದ್ರು, ಅದು ಪಾಸ್ಟ್ ಆಗಿಬಿಡ್ತು. ಮುಂದಿನ ಕಲ್ಪದಲ್ಲಿಯೂ ಸಹ ಅದೇ ಥರ ಅವನಿಗೆ ಶಿಲುಬೆಗೆ ಏರಿಸ್ತಾರೆ. क्रिश्चियन धर्म नहीं होगा, फिर से क्राइस्ट आकर स्थापन करेगा. यह बातें सिवाय तुम्हारे और कोई की बुद्धि में नहीं है. ಕ್ರೈಸ್ತ ಧರ್ಮ ಮೊದಲು ಇರೋದಿಲ್ಲ. ದ್ವಾಪರದ ನಂತರ ಕ್ರಿಸ್ತ ಬಂದು ಕ್ರೈಸ್ತ ಧರ್ಮದ ಸ್ಥಾಪನೆ ಮಾಡ್ತಾನೆ. बाप कहते मैं हर 5000 वर्ष के बाद राजयोग सिखलाने आता हूँ. यह बातें शास्त्रों में नहीं. ನಾನು ಪ್ರತಿ 5000 ವರ್ಷಕ್ಕೊಮ್ಮೆ ರಾಜಯೋಗ ಕಲಿಸಲು ಬರ್ತೀನಿ. ಈ ವಿಚಾರಗಳು ಯಾವುದೇ ಶಾಸ್ತ್ರ ಪುರಾಣಗಳಲ್ಲಿ ಇಲ್ಲ. क्राइस्ट फिर 3000 वर्ष बाद आएगा. अभी 2000 वर्ष हुआ है तो 5000 वर्ष का हिसाब हुआ ना, परंतु किसकी बुद्धि में बैठता नहीं. ಬರೆದಿದ್ದರೆ ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಈ ಜಗತ್ತು ಸ್ವರ್ಗ ಆಗಿತ್ತು. ಕ್ರಿಸ್ತ ಬಂದ ನಂತರ 2000 ವರ್ಷಗಳ ಕಳೆದ ಮೇಲೆ ಮತ್ತೆ ಈ ಭೂಮಿಯ ಮೇಲೆ ಸ್ವರ್ಗ ಬರ್ತದೆ ಅಂತನೂ ಬರೆದಿದ್ದಾರೆ. ಅಂದಾಗ ಇಡೀ ಕಲ್ಪದ ಅವಧಿ 5000 ವರ್ಷ ಅನ್ನೋದು ಅಲ್ಲಿ ಸಿದ್ಧ ಆಗ್ತದೆ. ನಾಟಕದ ಒಂದು ಸುತ್ತು ಪೂರ್ಣ ಆಗಲಿಕ್ಕೆ ಅಥವಾ ನಾಟಕ ರಿಪೀಟ್ ಆಗಲಿಕ್ಕೆ 5000 ವರ್ಷಗಳು ಬೇಕು ಅನ್ನೋದು ಅಲ್ಲಿ ಸಿದ್ಧವಾಗ್ತದೆ. तुम जानते हो फिर से स्वर्ग स्थापन हो रहा है. कोई लड़ाई की बात नहीं. बाप थोड़े ही हिंसा कराएंगे. तुम बाप द्वारा डबल अहिंसक बन डबल सिर ताजधारी बन रहे. ಪುನಃ ಸ್ವರ್ಗದ ಸ್ಥಾಪನೆ ಆಗ್ತಿದೆ. ಸ್ವರ್ಗ ಸ್ಥಾಪನೆಗಾಗಿ ನೀವು ಯಾವುದೇ ರೀತಿಯ ಯುದ್ಧ ಮಾಡೋದಿಲ್ಲ. ಬಾಬಾ ನಿಮ್ಮ ಮೂಲಕ ಹಿಂಸೆಯ ಯುದ್ಧ ಮಾಡಿಸೋದಿಲ್ಲ. ನೀವು ಡಬಲ್ ಅಹಿಂಸಕಾಗಿದ್ದೀರಿ, ಮುಂದೆ ಡಬಲ್ ಕಿರೀಟಧಾರಿ ಆಗ್ತೀರಿ. ಸರ್ಕमस्टेंसेस भी देख रहे हो. यह महाभारत लड़ाई का समय आ गया है. यह लड़ाई 5000 वर्ष पहले लगी थी. विजय किसकी हुई? ಪುನಃ ಮಹಾಭಾರತ ಯುದ್ಧದ ಪರಿಸ್ಥಿತಿ ನೋಡ್ತಾ ಇದ್ದೀರಿ. ಆ ಸಮಯನೂ ಬಂದಿದೆ. 5000 ವರ್ಷಗಳ ಹಿಂದೆ ಇದೇ ಮಹಾಭಾರತ ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ವಿಜಯ ಯಾರಿಗೆ ಸಿಕ್ಕಿತ್ತು? यादव कौरव खलास हुई. रिजल्ट क्या हुई? कुछ दिखलाते नहीं. बाप आए हैं, महाभारत लड़ाई लगी, फिर क्या हुआ? दिखाते हैं पांडव गल कर पहाड़ों पर गए. गल मरे पहाड़ों पर, कुत्ता भी साथ में दे दिया. समझते कुछ नहीं. ಅಲ್ಲಿ ಬರೆದಿದ್ದರೆ ಯುದ್ಧದಲ್ಲಿ ಯಾದವರು ಕೌರವರು ನಾಶ ಆಗಿ ಹೋದರು. ಪಾಂಡವರು ಕೊನೆಗೆ ಹಿಮಾಲಯ ಪರ್ವತದ ಮೇಲೆ ಒಬ್ಬೊಬ್ಬರೇ ಬಿದ್ದು ಹೋದರು, ಕರಗಿ ಹೋದರು ಅಂತ
ಬರೆದಿದ್ದಾರೆ. ಆ 5 ಜನ ಪಾಂಡವರ ಜೊತೆಗೆ ಒಂದು ನಾಯಿನೂ ಸಹ ತೋರಿಸ್ತಾರೆ. ಆದರೆ ಅರ್ಥ ಯಾರಿಗೂ ಗೊತ್ತಿಲ್ಲ. ಬೇಹದ್ ಕಾ ಕಿತನಾ ಬಡಾ ಚಕ್ರ ಹೈ, ಕಿತನೆ ಧರ್ಮ ಹೈ, ತುಮಾರಿ ಬುದ್ಧಿ ಮೇ ನಟ್ಶೇಲ್ ಮೇ ಸಾರಾ ರಾಜ್ ಹೈ. ಈ ಬೇಹದ್ದಿನ ಚಕ್ರ ಎಷ್ಟು ವಿಚಿತ್ರ ಆಗಿದೆ. ಈ ಸೃಷ್ಟಿ ನಾಟಕದ ಚಕ್ರದಲ್ಲಿ ಅನೇಕ ಧರ್ಮಗಳು ಬರ್ತವೆ. ಇಡೀ ಚಕ್ರದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಸಾರ ರೂಪದಲ್ಲಿ ಇದೆ. ಅಭಿ ಮನುಷ್ಯ ಭಿ ಬಢ್ ಗಯೆ, ಹೈ ಭಿ ಬಹುತ್ ಗರೀಬ್, ಪಹಲೆ ತುಮ್ ಸಾವ್ಕಾರ್ ಥೆ. ಮೊದಲು ನೀವು ಬಹಳ ಸಾವ್ಕಾರಾಗಿದ್ರಿ, ಜನಸಂಖ್ಯೆ ಕಡಿಮೆ ಇತ್ತು. ಈಗ ಜನಸಂಖ್ಯೆ ಜಾಸ್ತಿ ಆಗಿರುವ ಕಾರಣ ಎಲ್ಲರೂ ಬಡವರಾಗಿದ್ದಾರೆ. ಹಮ್ ಶ್ರೀಮತ್ ಪರ್ ಚಲ್ ಶ್ರೇಷ್ಠತೆ ಶ್ರೇಷ್ಠ ರಾಜಧಾನಿ ಸ್ಥಾಪನ್ ಕರ್ ರಹೆ, ಯ ನಶಾ ಚಢನಾ ಚಾಹಿಯೆ. ನಾವು ಮಕ್ಕಳು ಶ್ರೀಮತದಂತೆ ನಡೆದು ಶ್ರೇಷ್ಠಾತಿ ಶ್ರೇಷ್ಠ ರಾಜಧಾನಿಯ ಸ್ಥಾಪನೆ ಮಾಡ್ತಿದ್ದೇವೆ ಎಂಬ ನಶೆ ಸದಾ ನಮ್ಮಲ್ಲಿ ಇರಬೇಕು. ಗುಪ್ತ ಅನ್ನೋನ್ ವಾರಿಯರ್ಸ್ ಕಹತೆ ಹೈ, ತುಮ್ ವಾಸ್ತವ ಮೇ ಸಚ್ಚೆ ಅನ್ನೋನ್ ಹೋ, ಪರಂತು ವೆರಿ ವೆಲ್ ನೋನ್ ಹೋ. ವಹ ಕಹತೆ ಅನ್ನೋನ್ ವಾರಿಯರ್ಸ್, ಫಿರ್ ಇತನಾ ವೆಲ್ ನೋನ್ जो बड़े आदमी भी जाते हैं फूल चढ़ाने. तुम भी कितने वेल नोन बनते हो, तुम्हारे ऊपर कितने फूल चढ़ाएंगे, कितने मंदिर बनाएंगे. ಬಾಬಾ ಹೇಳ್ತಾರೆ, ನೀವು ಗುಪ್ತ ಸೈನಿಕರು, ಆದರೆ ಅಷ್ಟೇ ಮುಂದೆ ಪ್ರಸಿದ್ಧಿಯಾಗ್ತೀರಿ. ನಿಮ್ಮನ್ನು ದೇವಸ್ಥಾನದಲ್ಲಿ ಇಟ್ಟು ಜನ ಪೂಜೆ ಮಾಡ್ತಾರೆ. ಆ ಸೈನ್ಯದಲ್ಲೂ ಸಹ ಯಾರು ಗುಪ್ತವಾಗಿ ಯುದ್ಧ ಮಾಡ್ತಾರೆ ಮತ್ತು ಯುದ್ಧದಲ್ಲಿ ದೇಹ ಬಿಡ್ತಾರೆ ಅಂಥವ್ರಿಗೆ ದೊಡ್ಡ ದೊಡ್ಡ ಜನ ಹೋಗಿ ಹೂ ಹಾಕ್ತಾರೆ, ನಮಸ್ಕಾರ ಮಾಡ್ತಾರೆ. ವಹ ತೋ ಬಂದೂಕ್ ಬಾಜಿ ಆದಿ ಸೆ ಮಾರೇ ಜಾತೆ, ತುಮ್ ಭಾರತ್ ಕೋ ಸ್ವರ್ಗ ಬನಾತೆ ಹೋ, ಹಿಂಸಾ ಕಿ ಬಾತ್ ನಹಿ. ಅಲ್ಲಿಯ ಸೈನಿಕರು ಬಂದೂಕ್ ಮತ್ತು ಇತರ ಆಯುಧಗಳಿಂದ ಯುದ್ಧ ಮಾಡ್ತಾರೆ, ಪರಸ್ಪರರನ್ನು ಸಾಯಿಸ್ತಾರೆ. ನೀವು ಭಾರತವನ್ನು ಸ್ವರ್ಗ ಮಾಡ್ತಾ ಇದ್ದೀರಿ ಅಹಿಂಸೆಯ ಬಲದಿಂದ. ಫಿರ್ ವಿಷ್ಣು ಕಿ ಮಾಲಾ ವ ರುದ್ರಮಾಲಾ ಮೇ ಪಿರೋ ಜಾತೆ. ಈ ಯುದ್ಧದಲ್ಲಿ ವಿಜಯಿ ಆಗುವಂಥವರು ಮೊದಲು ರುದ್ರಮಾಲೆಯ ಮಣಿಗಳಾಗ್ತಾರೆ, ಮುಂದೆ ವಿಷ್ಣುವಿನ ಮಾಲೆಯ ಮಣಿಗಳಾಗ್ತಾರೆ. ಯಹ ಕೋಯಿ ನಹಿ ಸಮಜ್ತೆ ಕಿ ಶಿವಶಕ್ತಿ ಪಾಂಡವ್ ಸೇನಾನೆ ಕ್ಯಾ ಕಿಯಾ ಥಾ. ಆದರೆ ಈ ಶಿವಶಕ್ತಿ ಪಾಂಡವ ಸೈನಿಕರು ಯಾವ ಯುದ್ಧ ಮಾಡಿದರು, ಯಾವ ಸಮಯದಲ್ಲಿ ಮಾಡಿದರು, ಆ ಯುದ್ಧದಿಂದ ಅವರಿಗೆ ಯಾವ ಪದವಿ ಸಿಕ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ತುಮ್ ಕಿತನೆ ಜಬರ್ದಸ್ತ್ ವಾರಿಯರ್ಸ್ ಹೋ, तुम्हारी युद्ध रावण के साथ है, तुम किसको कहेंगे हम युद्ध के मैदान में तो सुनकर हंसेंगे ना. ನೀವು ಸಹ ಜಬರ್ದಸ್ತ್ ಸೈನಿಕರಾಗಿದ್ದೀರಿ. ನಿಮ್ಮ ಯುದ್ಧ ರಾವಣನ ಜೊತೆಗೆ ನಡೀತಾ ಇದೆ. ನೀವು ಯಾರಿಗಾದರೂ ನಾವು ಯುದ್ಧದ ಮೈದಾನದಲ್ಲಿ ಇದ್ದೇವೆ ಅಂತ ಹೇಳಿದರೆ ಜನ ನಗ್ತಾರೆ. कहते छोटा मुख बड़ी बात करते, हम स्वर्ग की स्थापना कर रहे, तुम्हारे जैसी बातें किसको करने नहीं आएगी. ನಿಮ್ಮ ಮಾತುಗಳನ್ನು ಕೇಳಿ ಜನ ಹೇಳ್ತಾರೆ, ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು ಅಂತೇಳಿ. ನಿಮ್ಮ ಥರ ಬೇರೆ ಯಾರೂ ಸಹ ಮಾತಾಡೋದಿಲ್ಲ. ಬೇಹದ್ ಕಾ ಬಾಪ್ ಆಕರ್ ಇಸ್ ಛೋಟೆ ಮುಖ ಸೆ ಕಿತನಿ ಬಡಿ ಬಾತೆ ಕರ್ತೆ. ಬೇಹದ್ದಿನ ತಂದೆ ಶಿವ್ ಬಾಬಾ ಬಂದು ಬ್ರಹ್ಮಾರವರ ಚಿಕ್ಕ ಬಾಯಿಯಿಂದ ಎಂತಹ ದೊಡ್ಡ ದೊಡ್ಡ ಜ್ಞಾನದ ವಿಷಯಗಳನ್ನು ತಿಳಿಸ್ತಾರೆ. ವಹ ಕೃಷ್ಣ ಕೆ ಲಿಯೇ ಕಹತೆ
मुख छोटा बड़ी बात, परंतु कृष्ण तो है ही छोटा। बच्चे का मुख जरूर छोटा होगा, मुख छोटा बात बड़ी, यह ಪರಮಾತ್ಮ के लिए कहते. ಲೌಕಿಕದಲ್ಲಿ ಕೃಷ್ಣನ ಸಲುವಾಗಿ ಈ ಮಾತನ್ನು ಹೇಳ್ತಾರೆ. ಬಾಯಿ ಚಿಕ್ಕದು ಮಾತು ದೊಡ್ಡದು ಅಂಥೇಳಿ. ಆದರೆ ಈ ವಿಚಾರ ಕೃಷ್ಣನಿಗೆ ಅನ್ವಯಿಸೋದಿಲ್ಲ. ಅವನು ಸತ್ಯಯುಗದ ರಾಜಕುಮಾರ, ಬಾಲಕ ಆಗಿರ್ತಾನೆ, ಚಿಕ್ಕ ಮಗು ಆಗಿರ್ತಾನೆ. ಬಾಲಕನ ಬಾಯಿನೂ ಚಿಕ್ಕದಿರ್ತದೆ. ಚಿಕ್ಕ ಮುಖದಲ್ಲಿ ದೊಡ್ಡ ಮಾತು ಎಂಬ ಹೇಳಿಕೆ ಶಿವಬಾಬನಿಗೆ ಅನ್ವಯಿಸ್ತದೆ. ದೊಡ್ಡಾತಿ ದೊಡ್ಡ ತಂದೆ, ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಬ್ರಹ್ಮಾರವರ ದೇಹದಲ್ಲಿ ಬಂದು ಇವರ ಚಿಕ್ಕ ಬಾಯಿಯಿಂದ ಜ್ಞಾನದ ದೊಡ್ಡ ದೊಡ್ಡ ಮಾತುಗಳನ್ನು ಮಕ್ಕಳಿಗೆ ತಿಳಿಸ್ತಾರೆ. ಬಾಬಾ ಗರೀಬ್ ನಿವಾಜ್ भी है, कहते हैं भारत को स्वर्ग बनाता, ಕಿತನಿ ಗುಹ್ಯ ಬಾತೆ. ಬ್ರಹ್ಮಾರವರ ಚಿಕ್ಕ ಬಾಯಿಯಿಂದ ಶಿವಬಾಬಾ ಹೇಳ್ತಾರೆ, ನಾನು ಪುನಃ ಭಾರತದಲ್ಲಿ ಸ್ವರ್ಗದ ಸ್ಥಾಪನೆ ಮಾಡ್ತೀನಿ ಅಂತ. ಕಾಲೇಜ್ ದೇಖೋ ಕೈಸಾ ಹೈ, कौन पढ़ाते, तुम पद कितना ऊंच पाते हो, बैठे कितने साधारण हो, वंडर है ना, कल्प कल्प भी ऐसे ही होगा. ಈ ಈಶ್ವರಿಯ ಕಾಲೇಜ್ ನೋಡಿ ಎಷ್ಟು ಸಾಧಾರಣವಾಗಿದೆ. ತಂದೆನೂ ಸಾಧಾರಣ ರೀತಿಯಿಂದ ಬಂದು ನಿಮಗೆ ಶಿಕ್ಷಣ ಕೊಡ್ತಾರೆ. ನೀವು ಸಾಧಾರಣ ರೀತಿಯಲ್ಲಿ ಕುಳಿತು ಓದ್ತೀರಿ. ಆದರೆ ನಿಮಗೆ ಸಿಗುವ ಪದವಿ ಮಾತ್ರ ಬಹಳ ದೊಡ್ಡದು. ಆದ್ದರಿಂದ ಇದು ವಂಡರ್ಫುಲ್ ವಿದ್ಯಾಭ್ಯಾಸ ಆಗಿದೆ, ವಂಡರ್ಫುಲ್ ಶಿಕ್ಷಣ ಆಗಿದೆ. बाप इनको भी समझाते, तुम अपने जन्मों को नहीं जानते, मैं बताता. ಶಿವಬಾಬಾ ಬ್ರಹ್ಮಾರವರ ದೇಹದಲ್ಲಿ ಬಂದು ಮೊದಲು ಇವರಿಗೂ ಹೇಳ್ತಾರೆ, ನಿಮಗೆ ನಿಮ್ಮ ಜನ್ಮದ ಪೂರ್ವಜನ್ಮದ ಜ್ಞಾನ ಗೊತ್ತಿರಲಿಲ್ಲ, ನಾನೇ ಬಂದು ಹೇಳ್ತಾ ಇದ್ದೀನಿ. ನಿಶ್ಚಯ भी उनको बैठेगा जिनको कल्प पहले बैठा होगा, माया भी कम नहीं है. निश्चय बिठाते फिर माया संशय बुद्धि बना देती है. ಹೀಗೆ ಬಾಬಾ ಎಲ್ಲ ಮಕ್ಕಳಿಗೂ ಸಹ ಅವರವರ ಪೂರ್ವಜನ್ಮಗಳ ಕಥೆಯನ್ನು ಹೇಳ್ತಾರೆ. ಇದರಲ್ಲಿ ಅನೇಕ ಮಕ್ಕಳಿಗೆ ನಿಶ್ಚಯನೂ ಆಗ್ತದೆ. ಆದರೆ ನಿಶ್ಚಯ ಬುದ್ಧಿ ಆಗ್ತಾ ಆಗ್ತಾ ಒಮ್ಮೊಮ್ಮೆ ಸಂಶಯ ಬುದ್ಧಿ ಆಗಿಬಿಡ್ತಾರೆ. उनको फिर निश्चय बुद्धि में ले आते हैं. समझते हैं बाप की नॉलेज बड़ी वंडरफुल है, इसलिए कहा जाता भगवान की गत मत भगवान ही जाने. ಸಂಶಯ ಬುದ್ಧಿಯಾದವರನ್ನು ಮತ್ತೆ ಮತ್ತೆ ಜ್ಞಾನ ತಿಳಿಸಿ ಶಿವಬಾಬಾ ನಿಶ್ಚಯ ಬುದ್ಧಿಯನ್ನಾಗಿ ಮಾಡಿಬಿಡ್ತಾರೆ. ಆದ್ದರಿಂದ ಹೇಳಲಾಗ್ತದೆ, ಪರಮಾತ್ಮನ ಜ್ಞಾನ, ಪರಮಾತ್ಮ ಜ್ಞಾನ ಕೊಡುವ ವಿಧಾನ ಬಹಳ ವಂಡರ್ಫುಲ್ ಆಗಿದೆ. ಅದಕ್ಕಾಗಿ ಭಕ್ತಿ ಮಾರ್ಗದಲ್ಲಿ ಹಾಡ್ತಾರೆ, ಹೇ ಭಗವಂತ ನಿನ್ನ ಗತಿ ಮತಿ ನಿನಗೇ ಗೊತ್ತು ಅಂತ. ಸಾರೆ ವಿಶ್ವಕೋ ಪಲ್ಟಾತೆ, ಉನ್ಕೋ ರಿಜುವೆನೇಟ್ ಕರ್ ಕಾಯಾ ಕಲ್ಪತರು करते, तुम्हारी काया फर्स्ट क्लास बन जाती, आयु बड़ी होती, एक शरीर छोड़ दूसरा लेते, यहाँ देखो क्या हाल हो गया है, मौत से डरते. ನಿಮ್ಮ ಕಾಯ ಕಲ್ಪತರುವನ್ನಾಗಿ ಮಾಡ್ತಾರೆ ಶಿವಬಾಬಾ. ಸತ್ಯಯುಗದಲ್ಲಿ ನಿಮಗೆ ಕಂಚನ ಕಾಯ ಸಿಕ್ಕಿರ್ತದೆ, ಸಂಪೂರ್ಣ ನಿರೋಗಿ ಕಾಯ ಸಿಗ್ತದೆ, ಆಯುಷ್ಯನೂ ಬಹಳ ದೊಡ್ಡದಿರ್ತದೆ. ಈ ಕಲಿಯುಗದಲ್ಲಿ ನೋಡಿ ಮನುಷ್ಯರ ಸ್ಥಿತಿ ಏನಾಗಿದೆ. ಎಲ್ಲರೂ ಸಾವಿಗೆ ಹೆದರ್ತಾ ಇದ್ದಾರೆ. तुम बच्चों को साक्षात्कार भी कराए, तुम जंगल में जाते हो, तुम्हारे सामने कोई आते हैं तो
उनको साक्षात्कार हो जाता है, यह तो देवी है, झट भाग जाते। बाबा बच्चों की कितनी संभाल करते हैं, इसलिए तुम्हारा नाम शक्तियाँ रखा है। तुमसे और सब मनुष्य डरेंगे। काली से कितना डरते, भयंकर रूप दिखाते। कोई चोर सामने आता है, काली का रूप देखा भाग जाता है। कितनी संभाल रक्षा भी करते। किससे? ರಾವಣ से। ಶಿವಬಾಬಾ ಮಕ್ಕಳ ರಕ್ಷಣೆ ಮಾಡ್ತಾರೆ. ಒಂದು ವೇಳೆ ನೀವು ಬ್ರಹ್ಮಕುಮಾರಿಯರು ಒಬ್ಬೊಬ್ಬರೇ ಹೋಗುವಾಗ ರಸ್ತೆಯಲ್ಲಿ ಯಾರಾದರೂ ಬಂದರೆ ಬಾಬಾ ನಿಮ್ಮ ಮೂಲಕ ದೇವಿಯ ಸಾಕ್ಷಾತ್ಕಾರ ಮಾಡಿಸ್ತಾರೆ, ಕಾಳಿದೇವಿಯ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಆಗ ಬಂದವರು ಹೆದರಿ ಹೋಗಿಬಿಡ್ತಾರೆ. ಹೀಗೆ ಶಿವಬಾಬಾ ಅಪರೋಕ್ಷವಾಗಿ ಮಕ್ಕಳ ರಕ್ಷಣೆ ಮಾಡ್ತಾರೆ. ಯಾರಿಂದ? ರಾವಣನಿಂದ. ತುಮಕೋ युक्तियाँ बतलाते, बाप को याद करते रहेंगे तो माया पास आने का नाम भी नहीं लेगी. ಆದರೆ ಬಾಬಾ ಯಾವ ಮಕ್ಕಳಿಗೆ ರಕ್ಷಣೆ ಕೊಡ್ತಾರೆ? ಯಾರು ನಿರಂತರವಾಗಿ ತಂದೆಯ ನೆನಪಿನಲ್ಲಿ ಇರ್ತಾರೋ ಅವರನ್ನು ಬಾಬಾ ಸದಾ ರಕ್ಷಿಸ್ತಾರೆ. ಮಾಯೆ ಅವರ ಹತ್ತಿರನೂ ಬರೋದಿಲ್ಲ. तुम्हारी भी रेस है, उन्हों की रेस होती है. देख रेख करने वाले भी होते हैं, कहाँ कोई गड़बड़ तो नहीं करते. तुमको श्रीमत पर चलना है, इसलिए बाप कहते मुझे याद करो. माया बहुत विकल्प लाएगी. समझेंगे आगे तो कभी ऐसे ख्याल भी नहीं आए. अभी बूढ़ा हो गया हूँ, फिर भी ऐसे संकल्प आते हैं. स्वप्न भी बहुत आते रहेंगे. माया के तूफानों से डरना नहीं. ಬಾಬಾ ಹೇಳ್ತಾರೆ, ಇದು ಸಹ ರೇಸ್ ಆಗಿದೆ, ಓಟ ಆಗಿದೆ. ಇದರಲ್ಲಿ ಎಲ್ಲರೂ ಓಡ್ತಾ ಇದ್ದೀರಿ. ನಿಮ್ಮನ್ನು ಬಾಬಾ ನೋಡ್ಕೊಳ್ತಾ ಇರ್ತಾರೆ. ಆದರೆ ಮಾಯೇನೂ ಕಡಿಮೆ ಇಲ್ಲ, ಬಿರುಗಾಳಿನೇ ತಂದಿಡ್ತದೆ. ಕೆಟ್ಟ ಕೆಟ್ಟ ಸಂಕಲ್ಪಗಳು ಬರ್ತವೆ. ಹೇಳ್ತಾರೆ, ಬಾಬಾ ನನಗೆ ಇಷ್ಟೊಂದು ವಯಸ್ಸಾಗಿದೆ, ಮುದುಕನಾಗಿದ್ದೀನಿ, ಆದರೂ ಸಹ ಕೆಟ್ಟ ಕೆಟ್ಟ ಸಂಕಲ್ಪಗಳು ಯಾಕೆ ಬರ್ತವೆ? ಮಾಯಾಕೆ ತೂಫಾನೋं से डरना नहीं, ಕಾಮ ಅಗ್ನಿ से ಕಭಿ ಜಲ್ನಾ नहीं. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾಯೆಯ ಬಿರುಗಾಳಿಗೆ ಹೆದರಬಾರದು, ಕಾಮ ಅಗ್ನಿಯಲ್ಲಿ ಯಾವತ್ತೂ ಸುಡಬಾರದು. ಸದಾ ಬಾಬಾವ್ರನ್ನ ನೆನಪು ಮಾಡ್ತಾ ಇರಬೇಕು. ಆಗ ಬಾಬಾ ಹೇಗಾದರೂ ಮಾಡಿ ನಿಮಗೆ ರಕ್ಷಣೆ ಕೊಡ್ತಾರೆ. ಅಭಿ ತೋ ಸಬ್ काम चिता पर बैठ जल मरे, गंध करते. विलायत में 4-5 बच्चे पैदा करने वाले को इनाम देते. अखबारों में समाचार आते हैं ना, बाबा तुम्हें सारी दुनिया का समाचार सुनाते, क्या क्या हो रहा है. रेडियो से भी मालूम पड़ता कि कहाँ जोर से लड़ाई तो नहीं छिड़ी है. ಇವತ್ತು ಪ್ರಪಂಚನೇ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟೋಗಿದೆ. ಎಲ್ಲರೂ ಹೊಲಸಾಗಿದ್ದಾರೆ. ವಿದೇಶದಲ್ಲಿ 4-5 ಮಕ್ಕಳನ್ನು ಹುಟ್ಟಿಸಿದರೆ ಬಹುಮಾನ ಕೊಡ್ತಾರೆ. ಈ ಥರದ ಸಮಾಚಾರಗಳು ಪತ್ರಿಕೆಯಲ್ಲಿ ಬರ್ತಾ ಇರ್ತವೆ. ಆಗಾಗ ಬಾಬವರು ಸಹ ಮಕ್ಕಳಿಗೆ ಜಗತ್ತಿನ ಸಮಾಚಾರಗಳನ್ನು ಹೇಳ್ತಾ ಇರ್ತಾರೆ. रेडियो में भी मालूम पड़ता है कि कहाँ जोर से लड़ाई तो नहीं छिड़ी है. ರೇಡಿಯೋ ಮೂಲಕನೂ ಜಗತ್ತಿನ ಸಮಾಚಾರಗಳು ಗೊತ್ತಾಗ್ತವೆ. ಎಲ್ಲೆಲ್ಲಿ ಯುದ್ಧ ನಡೀತಾ ಇದೆ, ಏನಾಗ್ತಿದೆ ಅಂತ ಎಲ್ಲವೂ ರೇಡಿಯೋ ಮೂಲಕ ಗೊತ್ತಾಗ್ತದೆ. तुम स्वर्ग के मालिक बनते हो, यहाँ सब गरीब है, वहाँ यथा राजा रानी तथा प्रजा
सब साहूकार होते हैं। कोई अप्राप्त वस्तु नहीं जिसके लिए ಇನ್ವೆನ್ಷನ್ ಆದಿ ನಿಕಾಲೆ. ಸ್ವರ್ಗದಲ್ಲಿ ಯಾವುದೇ ವಸ್ತುವಿನ ಕೊರತೆ ಇರೋದಿಲ್ಲ. ಆದ್ದರಿಂದ ಹೊಸ ಹೊಸ ಸಾಧನಗಳನ್ನು ವಸ್ತುಗಳನ್ನು ಕಂಡುಹಿಡಿಯುವ ಅಗತ್ಯನೇ ಇರೋದಿಲ್ಲ. कृष्ण बहुत साहूकार था. शिव बाबा के पास कोई पैसा आदि है क्या? कृष्ण तो ವೈಕುಂಠ ಕಾ ಮಾಲೀಕ್ ಹೇ. ಕೃಷ್ಣನ ಹತ್ತಿರ ಬಹಳಷ್ಟು ಹಣ ಇರ್ತದೆ. ಶಿವಬಾಬೋರ ಹತ್ರ ಒಂದು ಪೈಸೆನೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಹ ಲಕ್ಷ್ಮೀ ನಾರಾಯಣ್ ಬರೋಬರ್ ಸ್ವರ್ಗ ಕೆ ಮಾಲೀಕ್ ಥೆ, ಅಬ್ ನಹೀ. ಫಿರ್ ಬಾಪ್ ಐಸಾ ಬನಾ ರಹೆ. यह अभी कितने गरीब हैं, कितने साहूकार थे. तुमको लक्ष्मी नारायण की हिस्ट्री जोग्राफी का पता है. ऐसा कोई मनुष्य नहीं होगा जिसको अपने 84 जन्मों का पता हो. अभी तुम कितनी ऊंच बनते हो, कितनी ऊंच शिक्षा मिलती है, बताने वाला एक बाप है. ಬಾಬಾ ಹೇಳ್ತಾರೆ, ಈ ಲಕ್ಷ್ಮೀನಾರಾಯಣರು ಒಂದು ಕಾಲಕ್ಕೆ ವೈಕುಂಠದ ಮಹಾರಾಜ ಮಹಾರಾಣಿಯಾಗಿದ್ದರು. ಈಗ ನೋಡಿ ಎಷ್ಟು ಬಡವರಾಗಿದ್ದಾರೆ. ಮತ್ತೆ ಮುಂದೆ ಅದೇ ಥರ ಆಗ್ತಾರೆ. ಈ ಪ್ರಪಂಚದಲ್ಲಿ ಒಬ್ಬರಿಗೂ ತಮ್ಮ 84 ಜನ್ಮಗಳ ಕಥೆ ಗೊತ್ತಿಲ್ಲ. ಅಂಥದ್ದನ್ನು ಬಾಬಾ ನಿಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈ ಜ್ಞಾನದಿಂದ ನೀವೆಂತಹ ಉನ್ನತ ಸ್ಥಾನಕ್ಕೆ ಹೋಗ್ತೀರಿ. ನಿಮಗೆ ಎಂಥ ಉನ್ನತ ಶಿಕ್ಷಣ ದೊರೀತಾ ಇದೆ. ಬಾಪ್ ಭಿ ಏಕ ಹೈ, ಉನ್ಕೆ ಕಿತನೆ ಮಂದಿರ್ बनते हैं. तुम कहेंगे हमने राज्य किया था, हमारे कितने मंदिर बने हुए हैं. सारा दिन इन बातों में रमण करते हर्षित रहना चाहिए. ಶಿವ ಬಾಬಾ ಶ್ರೇಷ್ಠಾತಿ ಶ್ರೇಷ್ಠ. ಅವನೇ ಬಂದು ಈ ಜಗತ್ತನ್ನು ಸ್ವರ್ಗ ಮಾಡ್ತಾನೆ. ಆದ್ದರಿಂದ ಅವನ ದೇವಾಲಯಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾರತೀಯರು ಕಟ್ತೇವೆ. ಜೊತೆಗೆ ನಾವುಗಳು ಸಹ ದೇವತೆಗಳಾಗಿ ಈ ಭಾರತವನ್ನು ವಿಶ್ವವನ್ನು ಆಳಿರ್ತೇವೆ. ಅದಕ್ಕಾಗಿ ನಮ್ಮ ಮಂದಿರಗಳನ್ನು ಸಹ ಕಟ್ಟಿದ್ದಾರೆ. ಈ ಎಲ್ಲ ಮಾತುಗಳನ್ನು ಸ್ಮರಣೆ ಮಾಡ್ತಾ ಸದಾ ಹರ್ಷಿತ ಆಗಿ ಇರಬೇಕು. ಅಚ್ಚ ಮೀಠೆ ಮೀಠೆ ಸಿಕ್ಕಿ ದರ್ದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಮಾಯಾ ಕೆ ತೂಫಾನೋं से डरना नहीं है. याद की रेस करनी है. याद का ही चार्ट रखना है. याद ही ಸೇಫ್ಟಿ ಕಾ ಸಾಧನ है. ಮಾಯೆಯ ಬಿರುಗಾಳಿಗೆ ಹೆದರಬಾರದು. ನೆನಪಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ವೇಗದಿಂದ ಓಡಬೇಕು. ನೆನಪಿನ ಚಾರ್ಟನ್ನು ಬರೆಯಬೇಕು. ತಂದೆಯ ನೆನಪೇ ನಿಮ್ಮ ರಕ್ಷಣೆಗೆ ಆಧಾರ ಆಗಿದೆ, ಸಾಧನ ಆಗಿದೆ. ಎರಡನೇದು, श्रीमत पर श्रेष्ठ राजधानी हम स्थापन कर रहे हैं. हम अननोन लेकिन वेरी वेल नोन वॉरियर्स है. इस रूहानी नशे में रहना है. ಶ್ರೀಮತದಿಂದ ನಡೆದು ನಾವು ಶ್ರೇಷ್ಠ ರಾಜಧಾನಿಯ ಸ್ಥಾಪನೆ ಮಾಡ್ತಿದ್ದೇವೆ. ಈ ಸ್ಥಾಪನೆಯ ಕಾರ್ಯದಲ್ಲಿ ನಾವೆಲ್ಲರೂ ಗುಪ್ತ ಸೈನಿಕರಾಗಿ ಮಾಯೆಯ ಜೊತೆಗೆ ಯುದ್ಧ ಮಾಡ್ತಿದ್ದೇವೆ. ನಾವು ಎಷ್ಟು ಗುಪ್ತ ಆಗಿದ್ದೇವೆಯೋ ಅಷ್ಟೇ ಮುಂದೆ ಪ್ರಖ್ಯಾತ ಆಗೋರಿದ್ದೇವೆ.
ಈ ನಶೆಯಲ್ಲಿ ಸದಾ ಇರಬೇಕು. ಇವತ್ತು ಗುಪ್ತ ಯುದ್ಧ ಮಾಡುವಂಥವರು ನಾಳೆ ಜಗತ್ತಿನ ಮುಂದೆ ನೀವು ಪ್ರತ್ಯಕ್ಷ ಆಗೋರಿದ್ದೀರಿ. वरदान। परमात्मा प्यार की शक्ति से असंभव को संभव करने वाले पद्मा पदम ಭಾಗ್ಯವಾನ್ ಭವ. ಪರಮಾತ್ಮನ ಪ್ರೇಮದ ಶಕ್ತಿಯಿಂದ ಅಸಂಭವವನ್ನು ಸಂಭವ ಮಾಡುವಂತಹ ಪದ್ಮಾಪದಂ ಭಾಗ್ಯಶಾಲಿಗಳು ಆಗಿರಿ. पद्मापदम भाग्यवान बच्चे सदा परमात्मा प्यार में लवलीन रहते. परमात्मा प्यार की शक्ति किसी भी परिस्थिति को श्रेष्ठ स्थिति में बदल देती. असंभव कार्य भी संभव हो जाते हैं. मुश्किल सहज हो जाता है, क्योंकि बाप दादा का वायदा है हर समस्या को पार करने में प्रीति की रीति निभाते रहेंगे. लेकिन कभी कभी प्रीत करने वाले नहीं बनना, सदा प्रीत निभाने वाले बनना. ಪದ್ಮಾಪದಂ ಭಾಗ್ಯಶಾಲಿಗಳು ಯಾರೆಂದರೆ ಯಾರು ಸದಾ ಪರಮಾತ್ಮನ ಪ್ರೇಮದಲ್ಲಿ ತಲ್ಲೀನಾಗಿರ್ತಾರೆ, ಮುಳುಗಿರ್ತಾರೆ. ಪರಮಾತ್ಮನ ಪ್ರೀತಿಯ ಶಕ್ತಿ ಎಂತಹ ಪರಿಸ್ಥಿತಿಯನ್ನು ಬದಲಾಯಿಸಿ ಬಿಡುತ್ತದೆ. ಅಸಂಭವ ಕಾರ್ಯ ಸಂಭವ ಆಗಿಬಿಡುತ್ತದೆ ಪರಮಾತ್ಮನ ಶಕ್ತಿಯಿಂದ, ಪರಮಾತ್ಮನ ಪ್ರೇಮದ ಶಕ್ತಿಯಿಂದ. ಕಠಿಣವೂ ಸಹ ಸಹಜ ಆಗಿಬಿಡುತ್ತದೆ. ಆದ್ದರಿಂದ ತಂದೆಯ ವಾಯ್ದೆ ಆಗಿದೆ, ಮಕ್ಕಳೇ, ನೀವು ಎಷ್ಟು ನನ್ನನ್ನು ಪ್ರೀತಿ ಮಾಡ್ತೀರಿ ಅಷ್ಟೇ ನಾನೂ ಸಹ ನಿಮಗೆ ಪ್ರೀತಿ ಮಾಡ್ತೀನಿ. ಆ ಪ್ರೀತಿಯ ವಾಯ್ದೆಯನ್ನು ನಿಭಾಯಿಸ್ತೀನಿ. ಏನೇ ಸಮಸ್ಯೆಗಳು ಪರಿಸ್ಥಿತಿಗಳು ಬಂದಾಗ ನಾನು ನನ್ನ ವಚನವನ್ನು ನಿಭಾಯಿಸ್ತೀನಿ. ಆದರೆ ನೀವು ನಿರಂತರ ಪ್ರೀತಿ ಮಾಡೋರಾಗಬೇಕು, ಸ್ವಾರ್ಥದ ಪ್ರೀತಿ ಮಾಡೋರಲ್ಲ. ಸಮಸ್ಯೆ ಕಷ್ಟ ಬಂದಾಗಷ್ಟೇ ಪ್ರೀತಿ ಮಾಡೋರಲ್ಲ. ನೀವು ನಿರಂತರ ಪ್ರೀತಿ ಮಾಡೋರಾದರೆ ನಿಮಗೆ ಸಮಸ್ಯೆಗಳು ಬಂದಾಗ ನಾನು ಅದನ್ನು ದೂರ ಮಾಡ್ತೀನಿ, ಆ ಪ್ರೀತಿಯನ್ನು ನಿಭಾಯಿಸ್ತೀನಿ. ನೀವು ಮಕ್ಕಳು ಸಹ ಆ ಪ್ರೀತಿಯನ್ನು ನಿಭಾಯಿಸುವಂಥವರಾಗಿರಿ. श्लोगन। अपने श्रेष्ठ कर्म व श्रेष्ठ चलन द्वारा दुआएं जमा कर लो तो पहाड़ जैसी बात भी रुई के समान अनुभव होगी. ತಮ್ಮ ಶ್ರೇಷ್ಠ ಕರ್ಮ ಮತ್ತು ಶ್ರೇಷ್ಠ ವರ್ತನೆಯಿಂದ ಅನೇಕರ ಆಶೀರ್ವಾದಗಳನ್ನು ಜಮಾ ಮಾಡಿಕೊಳ್ಳಿ. ಆಗ ಪರ್ವತದ ಸಮಾನವಾಗಿ ಬಂದಂತಹ ಮಾತು ಅಥವಾ ಸಮಸ್ಯೆಯೂ ಸಹ ಅರಳಿಯ ಸಮಾನ ಹಗುರ ಆಗ್ತದೆ. ಆ ಹಗುರತೆಯ ಅನುಭವ ನಿಮಗೆ ಆಗ್ತದೆ ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ, ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ, ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ. ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ. ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ. ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ಭಯವೇನು ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು